ಏನ್ ನಮ್ಗೇನು ಗೊತ್ತಿಲ್ರಿ. ಅಲ್ಲಿಂದ್ರ ಅವ್ರ ಗುಜರಾತ್ದಿಂದ ಗಾಡಿ ಲೋಡ್ ಮಾಡಿದಾರ ಅವ್ರ ಬೆಳಗಾವ್ ಸಲುವಾಗ. ಬೆಳಗಾವ್ ಬಂದ್ ಇಲ್ಲಿ ಬೆಳಗಾವ್ ಅರ್ಧಾಗ ಮಾಲ್ ಖಾಲಿ ಮಾಡಿ ಶಿನ್ನೋಳಿಗೆ ಹೋಗಿದ್ರು ಅವ್ರ. ಶಿನ್ನೋಳಿಗೆ ಖಾಲಿ ಮಾಡಿ ಬರಾಕ್ತಿದ್ರು ಅವ್ರ. ಬರುವಾಗ ಏನಾದ್ರ ಫಾಲೋ ಅಪ್ ಮಾಡಿದಾರೆ, ಏನ್ ಮಾಡಿದಾರೆ ನಮ್ಗೇನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲಾ ಹಾದ್ಸೆ ಆದ ಕೂಡ್ಲೆ ಅವ್ರು ನಮ್ಗ ಆಜು ಬಾಜು ಮನುಷ್ಯ ಇರ್ತಾರ, ಅವ್ರ ಗಾಡಿ ಮ್ಯಾಗ ನಂಬರ್ ಇರ್ತಿರ್ಲ, ಆ ನಂಬರ್ ನೋಡಿ ನಮ್ಗೆ ಫೋನ್ ಹಚ್ಚಿದ್ರ ಅವ್ರ. ನಾಮ್ಲೆ ಹೋಗಿದ್ದೆ ಅವ್ರ ಕಡೆ. ಹೋಗಿ ನೋಡಿದ ಕೂಡ್ಲೆ ಅಷ್ಟು ಮಟ್ಟ ಪೊಲೀಸ್ ಗಿಲೀಸ್ ಎಲ್ಲ ಬಂದ್ ಕ್ಯಾಶ್ ಅವ್ರಿಗೆ ಹಾಸ್ಪಿಟಲ್ ತಗೊಂಡ್ ಹೋಗಿದ್ರು ನಮ್ ಡ್ರೈವರ್ಗೆ. ಸ್ಟೀಲ್ ಅಲ್ಲಿಂದ ಸ್ಟೀಲ್ ಮತ್ ಪರ್ಚೂಟ್ ಅಂತ ತಗೊಂಡ್ ಬರ್ತಾರ. ಅದು ಬಟ್ಟೆ ಇದು ಅದೆಲ್ಲ ಇರ್ತೈತಿ. ಈಗ ಚಾಕು ಕಲ್ಲ ಏನ ಡ್ರೈವರ್ಗ ಒಂದ್ ಕಾಲಿಗೆ ಇದೈತಿ. ಒಂದ್ 3-4 ಕಡೆ ಚುಚ್ಚಿದಾರ. ಇಲ್ಲಿ ಕಿವಿ ಕಡೆ ಸ್ವಲ್ಪ ಇದ್ ಮಾಡಿದಾರ, ಹೊಡೆದಾರ ಹಂಗ. ಗಾಡಿ ಫುಲ್ ಡ್ಯಾಮೇಜ್ ಮಾಡಿದಾರ, ಕಲ್ಲಿಗೆಲ್ಲಿ ಹೊಡೆದಾರ ಅವ್ರ. ನಮ್ ಕಡೆ ಒಂದ್ 7-8 ವರ್ಷ ಆತರ ನಮ್ ಕಡೆ ಕೆಲಸ ಮಾಡ್ತಾರ ಅವ್ರ. ಅವ್ರದ್ದು ಅಯಾಜ್ ಸೌನೂರ್ ಅಂತ. ಏನಾದ್ರ ಮಾಡಿದಾರ ಏನ್ ನಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಒಂದ್ 5 6 7 ಮಂದಿ ಇದ್ರ ಅಂತ ಹೇಳ್ತಾನ ನಾವು. ಅಲ್ಲಿ ಪಬ್ಲಿಕ್ ಹೇಳಾಕ್ತಿದ್ರ 6 ರಿಂದ 7 ಮಂದಿ ಇದ್ರ ಅಂತ. ಅವ್ರು ಬಂದು ಫಾಲೋ ಅಪ್ ಮಾಡಿ ಗಾಡಿ ಮ್ಯಾಗ ಹತ್ತಿ ಬಡದಾರ. ಚಾಕು ಐತಿ, ಚಾಕು ಬೇಕು ಎಲ್ಲ ಇದೆ. ಡಿಪಾರ್ಟ್ಮೆಂಟ್ ಎಲ್ಲ CCTV ಕ್ಯಾಮ್ರಾ ಚೆಕ್ ಮಾಡಿ ಡಿಪಾರ್ಟ್ಮೆಂಟ್ ದವರು ತನಿಖೆ ಮಾಡಾಕ್ತಾರ. ಅಲ್ಲಿ SP ಸಾಹೇಬ್ರ ಬಂದಿದ್ರ, ಬರ್ಮನಿ ಸರ್ ಬಂದಿದ್ರ, ಕಮಿಷನರ್ ಸಾಹೇಬ್ನು ಬಂದಿದ್ರ ಅಲ್ಲಿ ಸ್ಪಾಟ್ ನಾಗ. ದೂರ್ ಕೊಟ್ಟಿದ್ರು ಸರ್. ಕೈತಾನ್ P ಡಿಕೋಸ್ಟ.